ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನ ಕರಡು ಪ್ರತಿ ಸಿದ್ಧಗೊಂಡಿದೆ. ರಾಮರಾಜ್ಯ, ಕೃಷ್ಣನ ರಾಜ್ಯ, ಮನುಸ್ಮೃತಿ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಿಂದ ಸ್ಫೂರ್ತಿ. ಸಂಸತ್ತಿನ ಹೆಸರನ್ನ ಧರ್ಮ ಸಂಸತ್ ಅಂತ ಬದಲಿಸಲಾಗುತ್ತೆ. ಸುಳ್ಳು ಆರೋಪಗಳನ್ನು ಹೊರಿಸುವವರಿಗೆ ಶಿಕ್ಷೆಯಾಗಲಿದೆಯಂತೆ. ವೈದಿಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಜಾರಿ. ಎಲ್ಲ ಮದರಸಗಳು ಬಂದ್. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಮನುಸ್ಮೃತಿ, ಚಾಣಕ್ಯನ ಅರ್ಥಶಾಸ್ತ್ರ ಸೇರಿದಂತೆ ವಿವಿಧ ಗ್ರಂಥಗಳಿಂದ ಸ್ಫೂರ್ತಿ ಪಡೆದು 25 ಹಿಂದೂ ವಿದ್ವಾಂಸರಿಂದ ರಚಿಸಲ್ಪಟ್ಟ 501 ಪುಟಗಳ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನ ಕರಡು ಪ್ರತಿ ಸಿದ್ಧಗೊಂಡಿದೆ. 501 ಪುಟಗಳ ಕರಡು ಪ್ರತಿಯನ್ನ ಉತ್ತರ ಮತ್ತು ದಕ್ಷಿಣ ಭಾರತದ 25 ವಿದ್ವಾಂಸರ ಸಮಿತಿಯು 12 ತಿಂಗಳು ಮತ್ತು 12 ದಿನಗಳಲ್ಲಿ ಇದನ್ನು ರಚಿಸಿದ್ದು, ರಾಮರಾಜ್ಯ, ಕೃಷ್ಣರ ರಾಜ್ಯ, ಮನುಸ್ಮೃತಿ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರದಿಂದ ಸ್ಫೂರ್ತಿ ಪಡೆದಂತಹ ಅಂಶಗಳನ್ನ ಈ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗಿದೆ. ನಾಲ್ವರು ಶಂಕರಾಚಾರ್ಯರು ಒಪ್ಪಿಗೆ ನೀಡಿದ ನಂತರ ಕೇಂದ್ರ ಸರ್ಕಾರಕ್ಕೆ ಇದನ್ನು ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ. ಇನ್ನು ಮೂಲಗಳ ಪ್ರಕಾರ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಸಿದ್ಧಪಡಿಸಲಾಗಿದ್ದು, ಪಂಚಮಿ ಸಂದರ್ಭದಲ್ಲಿ ಫೆಬ್ರವರಿ 3ಕ್ಕೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಜನರ ಮುಂದೆ ಇದನ್ನ ಪ್ರಸ್ತುತಪಡಿಸಲಾಗತ್ತೆ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಇದನ್ನ ಅಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಸ್ತಾಂತರ ಮಾಡಲಾಗತ್ತಂತೆ. ಈ ಸಂವಿಧಾನದ ಪ್ರಕಾರ ಸನಾತನ ಧರ್ಮದ ಅನುಯಾಯಿಗಳು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋ ಹಕ್ಕನ್ನ ಹೊಂದಿರ್ತಾರೆ. ಇದರ ಜೊತೆಗೆ ಜೈನ, ಸಿಖ್, ಬೌದ್ಧ ಧರ್ಮದ ಅನುಯಾಯಿಗಳು ಮಾತ್ರ ಮತ ಚಲಾಯಿಸುವಂತ ಅವಕಾಶವನ್ನ ಹೊಂದಿರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಧರ್ಮ ಸಂಸದ್ ಅಂದ್ರೆ ಸಂಸತ್ತಿಗೆ ಇವರು ಧರ್ಮ ಸಂಸದ್ ಅಂತ ಕರೆದು ಇದರ ಸದಸ್ಯರು ಕ್ಷೇತ್ರ ಭತ್ಯೆ, ಸರಳ ಭದ್ರತೆ ಮತ್ತು ವಾಹನ ಪಡೆಯೋಕೆ ಅರ್ಹರಾಗಿರ್ತಾರಂತೆ. ಧರ್ಮ ಸಂಸದ್ನ ಅಭ್ಯರ್ಥಿಗಳು ವೈದಿಕ ಗುರುಕುಲದ ವಿದ್ಯಾರ್ಥಿಯಾಗಿರ್ಬೇಕು ಅಂತ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನ ಸಿದ್ಧಪಡಿಸಿದ ಸಮಿತಿಗೆ ಸೇರಿದ ವ್ಯಕ್ತಿಯೊಬ್ಬರು ತಿಳಿಸಿದ್ದಾರೆ ಅಂತ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ. ಇನ್ನು ಮಾಹಿತಿ ಪ್ರಕಾರ ಸಂಸತ್ತಿನ ಹೆಸರನ್ನ ಧರ್ಮ ಸಂಸದ್ ಅಂತ ಬದಲಿಸಲಾಗತ್ತೆ. ಜೊತೆಗೆ ಪ್ರತಿ ಕ್ಷೇತ್ರದಿಂದ ಓರ್ವ ಸದಸ್ಯರನ್ನ ಆಯ್ಕೆ ಮಾಡಲಾಗತ್ತೆ. ಮತದಾನಕ್ಕೆ ಕನಿಷ್ಠ 16 ವರ್ಷ ಆಗಿರ್ಬೇಕಾಗತ್ತಂತೆ. ಆದ್ರೆ ಧರ್ಮ ಸಂಸದರಾಗೋಕೆ ಕನಿಷ್ಠ 25 ವರ್ಷ ವಯಸ್ಸಾಗಬೇಕು. ಹಿಂದೂ ನ್ಯಾಯ ವ್ಯವಸ್ಥೆಯನ್ನ ಅಳವಡಿಸಿ ಧರ್ಮ ಸಂಸದರನ್ನ ವಾಪಸ್ ಕರೆಸ್ಕೊಳ್ಳೋಕೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಹಿಂಪಡೆಯುವ ಹಕ್ಕು ಅನ್ನೋ ಅಂಶಗಳಡಿ ಈ ನಿಯಮಗಳನ್ನ ರೂಪಿಸಲಾಗಿದೆಯಂತೆ. ಧರ್ಮ ಸಂಸದ್ ಕ್ಷೇತ್ರದಲ್ಲಿ ಕನಿಷ್ಠ 50,000 ಜನರು ಸಹಿ ಮಾಡಿದ ಪ್ರಸ್ತಾವನೆಯನ್ನ ಕಳುಹಿಸಿದ್ರೆ ಕ್ಷೇತ್ರದಲ್ಲಿ ಪ್ರತಿನಿಧಿಯನ್ನ ಹಿಂಪಡೆಯೋ ಬಗ್ಗೆ ಜನಾಭಿಪ್ರಾಯವನ್ನ ಸಂಗ್ರಹಿಸಲಾಗತ್ತಂತೆ. ಈ ಹಿಂದೂ ಸಂವಿಧಾನವು ಹಿಂದೂ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತರೋಕೆ ಅವಕಾಶ ನೀಡತ್ತಂತೆ. ಪ್ರತಿಯೊಬ್ಬರಿಗೂ ಶೀಘ್ರ ನ್ಯಾಯದ ಭರವಸೆಯನ್ನ ನೀಡಲಾಗತ್ತಂತೆ. ಶಿಕ್ಷೆಯು ವ್ಯಕ್ತಿಯನ್ನ ಸುಧಾರಿಸೋ ಗುರಿಯನ್ನ ಹೊಂದಿರತ್ತಂತೆ. ಸುಳ್ಳು ಆರೋಪಗಳನ್ನ ಹೊರಿಸುವವರಿಗೆ ಶಿಕ್ಷೆಯಾಗತ್ತಂತೆ. ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನದ ಪ್ರಕಾರ ದೇಶದಲ್ಲಿ ಪ್ರಾಚೀನ ವೈದಿಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಜಾರಿ ಮಾಡ್ತಾರಂತೆ. ಎಲ್ಲಾ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಗುರುಕುಲಗಳಾಗಿ ಪರಿವರ್ತಿಸ್ತಾರಂತೆ. ಇದರ ಜೊತೆಗೆ ರಾಜ್ಯದಿಂದ ಆರ್ಥಿಕ ನೆರವನ್ನ ಪಡೆಯುವಂತ ಎಲ್ಲಾ ಮದರಸಗಳನ್ನ ಬಂದ್ ಮಾಡ್ತಾರಂತೆ. ಇದಿಷ್ಟು ಹಿಂದೂ ರಾಷ್ಟ್ರ ಸಂವಿಧಾನದ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಈ ಹಿಂದೆ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ನಮಗೆ 400 ಸ್ಥಾನ ಬೇಕು, 400 ಸ್ಥಾನ ಸಿಕ್ಬಿಟ್ರೆ ನಾವು ಸಂವಿಧಾನವನ್ನ ತಿದ್ದಬಹುದು ಅನ್ನೋ ಹೇಳಿಕೆಗಳು ಬಂದಿತ್ತು. ಆ ಹೇಳಿಕೆ ಕೊಟ್ಟವರು ಮನೆ ಸೇರಿದ್ದು ಆಗಿದೆ, ಅದು ಬೇರೆ ವಿಚಾರ. ಅದಾದ ನಂತರ ರಾಷ್ಟ್ರದ ಗೃಹ ಮಂತ್ರಿಯೇ ಸಂವಿಧಾನ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಇದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ನಿಜವಾಗ್ಲೂ ಕೂಡ ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ವೇ ಅಲ್ಲ. ಇದೆಲ್ಲವನ್ನ ತೀರಾ ಕೂಲಂಕುಷವಾಗಿ ಚರ್ಚಿಸಬೇಕಾದಂತ ವಿಚಾರಗಳು. ಯಾಕಂದ್ರೆ ಈಗ ಮತ್ತೊಮ್ಮೆ ಹಿಂದೂ ಸಂವಿಧಾನ ರಾಷ್ಟ್ರವನ್ನ ಮುನ್ನೆಲೆಗೆ ತರೋ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಸ್ಟ್ರೇಟ್ ಟು ದಿ ಫೇಸ್ ಹೇಳಬೇಕು ಅಂತಂದ್ರೆ, ಈಗಿನ ಸಂವಿಧಾನ ಬಿಟ್ಟು ಬೇರೆ ಸಂವಿಧಾನ ಬೇಕು ಅಂತ ಹೇಳೋರು ನೀವ್ಯಾಕೆ ಭಾರತವನ್ನ ಬಿಟ್ಟು ಬೇರೆ ಕಡೆ ನಿಲ್ಲಿಸಬಾರ್ದು? ಹೇಗಿದ್ರು ಶ್ರೀ ನಿತ್ಯಾನಂದ ಸ್ವಾಮೀಜಿಗಳು ಕೈಲಾಸ ಅನ್ನೋ ಹೊಸ ದೇಶವನ್ನ ಕಟ್ಟಿದ್ದಾರೆ. ಅದೇ ರೀತಿ ನೀವು ಕೂಡ ಹಿಂದೂ ರಾಷ್ಟ್ರ ಅಂತ ಕಟ್ಬಹುದಲ್ವಾ? ಈ ಮಾತು ಯಾಕೆ ಅಂತಂದ್ರೆ, ನೀವು ದೇಶ ಉದ್ಧಾರ ಮಾಡೋ ಕೆಲಸ ಮಾಡ್ತಾ ಇಲ್ಲ, ಬದಲಿಗೆ ದೇಶ ಒಡೆಯೋ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಒಂದಂತೂ ಫೈನಲ್, ಒಂದಂತೂ ಕ್ಲಿಯರ್, ನಮ್ಮ ದೇಶಕ್ಕೆ ಇರೋದು ಒಂದೇ ಸಂವಿಧಾನ, ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂತ ಸಂವಿಧಾನವೇ ಆಗಿರಬೇಕು. ಯಾಕಂದ್ರೆ ಈ ಸಂವಿಧಾನ ಯಾವುದೋ ಒಂದು ಧರ್ಮದ ಓಲೈಕೆಗಾಗಿಯೋ ಅಥವಾ ಯಾವುದೋ ಒಂದು ಧರ್ಮದ ಒಳ್ಳೇದಕ್ಕಾಗಿಯೋ ಮಾಡಿರೋ ಉದ್ದೇಶದ್ದಲ್ಲ.
ನೊಂದವರು, ಶೋಷಣೆಗೆ ಒಳಗಾದವರು, ಮಹಿಳೆಯರು, ದಲಿತರು ಎಲ್ರಿಗೂ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅದೇ ಉದ್ದೇಶದಿಂದ ಈ ಸಂವಿಧಾನವನ್ನ ಮಾಡಿರೋದು. ಸಂವಿಧಾನ ಏನಂತ ಅನ್ಕೊಂಡಿದ್ದೀರಾ ನೀವೆಲ್ಲ ಅಂತ. ಈ ಸಂವಿಧಾನ ಪ್ರಜಾಪ್ರಭುತ್ವವನ್ನ ಮುನ್ನೆಲೆಗೆ ತರೋ ಪ್ರಯತ್ನದಲ್ಲಿ ಎಷ್ಟು ಜನರ ಜೀವನ ಹಾಳಾಗಿದೆ ಅನ್ನೋ ಸಣ್ಣ ಐಡಿಯಾ ಆದ್ರೂ ಇದೆಯಾ? ಮನುಸ್ಮೃತಿ, ರಾಮರಾಜ್ಯ ಹಾಗೂ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿನಂತಹ ತತ್ವಾದರ್ಶಗಳ ಆಧಾರದ ಮೇಲೆ ಈ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಮಾಡಿದ್ದಾರೆ. ಈಗಿರುವಂತಹ ಸಂವಿಧಾನಕ್ಕೆ ಏನಾಗಿದೆ ಅಂತ ಹೊಸ ಸಂವಿಧಾನಕ್ಕೆ ಹೆಸರಿಟ್ಟಿರೋದು. ಈ ಸಂವಿಧಾನವನ್ನ ಅನಾವರಣಗೊಳಿಸಿದ ನಂತರ ಇದನ್ನ ಪ್ರಧಾನಮಂತ್ರಿಗಳಿಗೆ ಹಸ್ತಾಂತರ ಮಾಡಲಾಗತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಹಸ್ತಾಂತರ ಮಾಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಸ್ವೀಕಾರ ಮಾಡ್ತಾರಾ? ಅಥವಾ ಸ್ವೀಕಾರ ಮಾಡಿದ ನಂತರ ಪ್ರಧಾನಿ ಮೋದಿಜಿ ಅವರ ಮುಂದಿನ ನಡೆ ಏನು? ಈ ಎಲ್ಲಾ ಪ್ರಶ್ನೆಗಳು ಸದ್ಯ ಕೇಳುತ್ತೆ. ಸೊ ಸ್ವೀಕಾರ ಮಾಡಿದ ನಂತರ ಏನಾಗತ್ತೆ ಅನ್ನೋದು ಸೆಕೆಂಡ್ರಿ. ಆದ್ರೆ ಕುಂಭಮೇಳದಲ್ಲಿ ಹಿಂದೂ ರಾಷ್ಟ್ರ ಸಂವಿಧಾನದ ಕರಡು ಪ್ರತಿಯನ್ನ ಪ್ರಧಾನಿಗೆ ಹಸ್ತಾಂತರ ಮಾಡೋದು ಅಂದ್ರೆ ಏನು? ಹಸ್ತಾಂತರ ಮಾಡಿದಾಗ ಪ್ರಧಾನಿ ಅದನ್ನ ತೆಗೆದುಕೊಂಡ್ರೆ ಜನಸಾಮಾನ್ಯರಿಗೆ ಯಾವ ಮಾಹಿತಿ ರವಾನೆ ಆಗತ್ತೆ? ಜನಸಾಮಾನ್ಯರು ಇದನ್ನ ಯಾವ ರೀತಿ ನೋಡ್ಬೇಕಾಗತ್ತೆ? ಯಾವ ರೀತಿ ಇದನ್ನ ತಗೊಳ್ಬೇಕಾಗತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಯಾಕಂದ್ರೆ ನರೇಂದ್ರ ಮೋದಿಜಿ ಬಿಜೆಪಿ ಪಕ್ಷದವರೇ ಆದರೂ ಕೂಡ ಇವರು ಇರೋ ಹುದ್ದೆ ಪಕ್ಷದ್ದೋ ಅಥವಾ ಯಾವುದೋ ಧರ್ಮಕ್ಕೆ ಮಾತ್ರ ಸೀಮಿತವಾದ ಹುದ್ದೆ ಅಲ್ವೇ ಅಲ್ಲ. ಅದೇ ಸಂವಿಧಾನವನ್ನ ತಲೆಗೆ ಹೊತ್ಕೊಂಡು ಸಂವಿಧಾನದ ಮೂಲಕ ಜನರಿಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಮೋದಿಜಿ ಈಗ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ತೆಗೆದುಕೊಂಡ್ರೆ ದೇಶದ ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಲ್ವಾ ಇದು? ಹಿಂದೂ ರಾಷ್ಟ್ರ ಸಂವಿಧಾನದ ಬಗ್ಗೆ ಸಾಣೇಹಳ್ಳಿ ತರಳುಬಾಳು ಶಾಖಾ ಮಠದ ಪಂಡಿತಾರಾಧ್ಯ ಶ್ರೀಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದವರು ಈಗ ಇನ್ನೊಂದು ಸಂವಿಧಾನದ ಕರಡು ಪ್ರತಿಯನ್ನ ಬಿಡುಗಡೆ ಮಾಡೋಕೆ ಹೊರಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಇವರ ಉದ್ದೇಶ ಹಿಂದೂ ರಾಷ್ಟ್ರ ಮಾಡೋದೇ ವಿನಃ ಬೇರೆ ಉದ್ದೇಶ ಇಲ್ಲ. ಹಿಂದೂ ರಾಷ್ಟ್ರಕ್ಕೆ ಹೊಸ ಸಂವಿಧಾನ ತರೋ ಸಂಚು ನಮ್ಮ ದೇಶದಲ್ಲಿ ನಡೀತಾ ಇದೆ. ನಾವು ಜಾಗೃತರಾಗಿ ಇಲ್ಲದೆ ಇದ್ರೆ ನಾಳೆ ನಾಡಿಗೆ ಖಂಡಿತವಾಗಿ ಉಳಿಗಾಲ ಇಲ್ಲ ಅಂತ ಇವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೂ ರಾಷ್ಟ್ರ ಸಂವಿಧಾನದ ಪ್ರಕಾರ ಕೇವಲ ಗುರುಕುಲದಲ್ಲಿ ಓದಿದವರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅವಕಾಶ ಇರುತ್ತಂತೆ. ಗುರುಕುಲದಲ್ಲಿ ಓದುವವರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಆದ್ರೆ ಇವ್ರಿಗೆ ವೋಟ್ ಹಾಕೋರು ಯಾರು? ಭಾರತ ಉಪಖಂಡದ ಧರ್ಮಗಳಾದ ಸಿಖ್ಖರು, ಬೌದ್ಧರು ಮತ್ತು ಜೈನರು. ಇಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ವೋಟ್ ಹಾಕೋಕೆ ಆಗೋದಿಲ್ಲ. ಯಾಕಂದ್ರೆ ಇವರು ಭಾರತ ಉಪಖಂಡದ ಧರ್ಮದಲ್ಲಿ ಬರೋದಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ಧರ್ಮದವರು ಸ್ವತಂತ್ರವಾಗಿ ಬದುಕಬಹುದು, ಆದ್ರೆ ವೋಟ್ ಹಾಕೋ ಹಾಗಿಲ್ಲ ಅಂತ ಹೇಳುತ್ತೆ ಈ ಹಿಂದೂ ರಾಷ್ಟ್ರ ಸಂವಿಧಾನ. ಸೊ ನಂತರ ಈಗಿರುವಂತಹ ಶಿಕ್ಷಣ ವ್ಯವಸ್ಥೆ ಎಲ್ಲಾ ಸ್ಟಾಪ್ ಆಗಿ ಗುರುಕುಲ ಪದ್ಧತಿ ಜಾರಿಯಾಗತ್ತೆ. ಅಷ್ಟೇ ಅಲ್ಲ, ಮದ್ರಾಸಗಳನ್ನ ಮುಚ್ಚಿಸ್ತೇವೆ ಅಂತ ಕೂಡ ಹೇಳುತ್ತೆ ಈ ಹಿಂದೂ ರಾಷ್ಟ್ರ ಸಂವಿಧಾನ. ಈಗಾಗಲೇ ಬಿಜೆಪಿಯವರಿಗೆ ಹಿಂದೂ ರಾಷ್ಟ್ರ ಹೇಗಿರ್ಬೇಕು ಅನ್ನೋ ಒಂದು ಕಲ್ಪನೆ ಇದೆ, ಒಂದು ಐಡಿಯಾ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಎಲ್ಲಾ ಶತಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ಬರೀ ಸ್ಟೇಟ್ಮೆಂಟ್ಗಳನ್ನ ಮಾತ್ರ ಕೊಡ್ತಾ ಇದ್ದಂತ ಬಿಜೆಪಿ ಪಕ್ಷ ಇದೀಗ ಹೊಸ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಜಾರಿ ಮಾಡೋಕೆ ಹೊರಟಿದೆ. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡಲಿದ್ದಾರೆ ಅನ್ನೋದು ಅಪಾಯಕಾರಿ ಬೆಳವಣಿಗೆ. ಈ ಹಿಂದೆ ಜೀತದಾಳು ಪದ್ಧತಿ, ಗುಲಾಮಗಿರಿತನ ಜಾರಿಯಲ್ಲಿತ್ತು. ಸಂವಿಧಾನ ಪ್ರಜಾಪ್ರಭುತ್ವ ರಾಷ್ಟ್ರ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಆ ಪದ್ಧತಿಗಳು ಮರೆಯಾಗ್ತಾ ಬಂತು. ಆದ್ರೆ ಈ ಬಿಜೆಪಿಗರು ಮಾಡ್ತಾ ಇರೋದನ್ನ ನೋಡಿದ್ರೆ ಆ ಎಲ್ಲಾ ಪದ್ಧತಿಗಳು ಮರೆಯಾಗೋದಕ್ಕೆ ಬಿಡೋ ರೀತಿ ಕಾಣಿಸ್ತಾ ಇಲ್ಲ. ಈ ಹಿಂದೆ ಮಹಿಳೆಯರು ಮೇಲ್ಗಡೆ ಬಟ್ಟೆ ಹಾಕಬೇಕು ಅಂದ್ರೂ ಸಹ ಸ್ತನ ತೆರಿಗೆ ಕಟ್ಟುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಇಂಥ ಪಿತೃಪ್ರಧಾನ ವ್ಯವಸ್ಥೆಯು ಈ ಹಿಂದೆ ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಸ್ತನ ತೆರಿಗೆನ ವಿಧಿಸ್ತಾ ಇತ್ತು. ಕೆಳಜಾತಿಯವರು ಅಂತ ಏನ್ ಡಿವೈಡ್ ಮಾಡಿದ್ರೋ ಆ ಮಹಿಳೆಯರು ತಮ್ಮ ಸ್ತನಗಳ ಗಾತ್ರದ ಆಧಾರದ ಮೇಲೆ ತೆರಿಗೆನ ವಿಧಿಸಬೇಕಾಗಿತ್ತು. ಸ್ತನ ತೆರಿಗೆ ಅಂತಂದ್ರೆ ಮಹಿಳೆಯು ಸರ್ಕಾರಕ್ಕೆ ಶುಲ್ಕವನ್ನ ಪಾವತಿಸಿದ್ರೆ ಮಾತ್ರ ಅವಳ ಸ್ತನಗಳನ್ನ ಮುಚ್ಚುವ ಹಕ್ಕನ್ನು ಅವಳಿಗೆ ನೀಡಲಾಗ್ತಾ ಇತ್ತು. 1803ರಲ್ಲಿ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಈ ಅಸ್ತಿತ್ವದಲ್ಲಿದ್ದಂಥ 550 ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಒಂದಾಗಿದ್ದಂಥ ತಿರುವಾಂಕೂರ್ದ ರಾಜನಿಂದ ಈ ತೆರಿಗೆನ ವಿಧಿಸಲಾಗಿತ್ತು. ರಾಜಮನೆತನದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಕೆಳಜಾತಿಯ ಮಹಿಳೆಯರಿಂದ ಈ ಸ್ತನ ತೆರಿಗೆಯನ್ನ ಸಂಗ್ರಹಿಸ್ತಾ ಇದ್ರು. ಅಚ್ಚರಿ ಅಂತಂದ್ರೆ ಮಹಿಳೆಯರ ಸ್ತನದ ಗಾತ್ರದ ಆಧಾರದ ಮೇಲೆ ತೆರಿಗೆಯ ಮೊತ್ತವನ್ನ ನಿಗದಿಪಡಿಸಲಾಗ್ತಾ ಇತ್ತು. ಈ ಸ್ತನ ತೆರಿಗೆಯ ಮೂಲ ಉದ್ದೇಶ ಜಾತಿ ರಚನೆಯನ್ನ ಕಾಪಾಡ್ಕೊಳ್ಳೋದಾಗಿತ್ತು. ಹಾಗಾಗಿ ಆಗ ಜನರು ಧರಿಸುವ ಉಡುಗೆಗಳ ಆಧಾರದ ಮೇಲೆ ಸಾಮಾಜಿಕ ಸ್ಥಾನಮಾನ ಮತ್ತು ವ್ಯಕ್ತಿಯ ಜಾತಿಯನ್ನ ಅಳಿಬಹುದಾಗಿತ್ತು. ಸೊ ಈ ಪದ್ಧತಿ ಮುಸ್ಲಿಂ ಅಥವಾ ಕ್ರಿಸ್ತರಿಗೆ ಮಾತ್ರ ಆಗಿರಲಿಲ್ಲ. ಬದಲಿಗೆ ಈ ಪದ್ಧತಿ ಹಿಂದೂ ಮಹಿಳೆಯರಿಗೆ ಇದ್ದಂಥ ಪದ್ಧತಿಯಾಗಿತ್ತು.
ಕೆಳಜಾತಿ ಅಂತ ಅವರೇ ಮಾಡಿ ಬೇರೆ ಮಾಡಿಟ್ಟಂಥ ಮಹಿಳೆಯರನ್ನ ಅವಮಾನಿಸೋಕೆ ಮತ್ತು ಅವರು ಕೀಳು ಅನ್ನೋದನ್ನ ಒತ್ತಿ ಒತ್ತಿ ಹೇಳೋದಕ್ಕೆ ಈ ಪದ್ಧತಿಯ ಆಚರಣೆ ಇಡ್ಲಾಗಿತ್ತು. ಇದೆಲ್ಲವನ್ನ ನಾವು ಇತಿಹಾಸಗಳಿಂದ ತಿಳಿಬಹುದು. ಈಗ ಮತ್ತೆ ಅದೇ ರೀತಿಯ ಹಳೆ ಪದ್ಧತಿಗಳು ಜಾರಿ ಆಗ್ಬಹುದು. ಯಾಕಂದ್ರೆ ಈ ಹಿಂದೂ ರಾಷ್ಟ್ರ ಸಂವಿಧಾನ ಅನ್ನೋದು ಕೇವಲ ಹಿಂದೂಗಳಿಗಾಗಿ ಮಾತ್ರ ಅಲ್ಲ, ಹಿಂದೂಗಳಲ್ಲಿರೋ ಸೋ ಕಾಲ್ಡ್ ಮೇಲು ಕೀಳು ಜಾತಿ ವರ್ಗಗಳಿಗಾಗತ್ತೆ. ಈಗಲೂ ಸಹ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಇವರು ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಜಾರಿ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ, ದೇಶವನ್ನ ಒಡೆದು ಆಳೋದ್ರಲ್ಲೂ ಸಹ ಅನುಮಾನ ಇಲ್ಲ. ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಮತ್ತು ಲಿಂಗ ತಾರತಮ್ಯವನ್ನ ಸಾರುವ ಅಲಿಖಿತ ಸಂವಿಧಾನ ಮನುಸ್ಮೃತಿಯನ್ನ ಸುಟ್ಟಾಕಿದ್ರು. ಆ ಅಲಿಖಿತ ಸಂವಿಧಾನ ನಾಶವಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ನೀಡಿರುವ ಲಿಖಿತ ಸಂವಿಧಾನದ ಸಂಪೂರ್ಣ ಅನುಷ್ಠಾನ ಅಸಾಧ್ಯ ಆಗತ್ತೆ. ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನವೇ ಧರ್ಮ ಗ್ರಂಥ ಆಗಬೇಕಾಗಿದೆ. ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಬದುಕುವ ಮೂಲಕ ಮನುವಾದವನ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಧಾರ್ಮಿಕ ಆಧಾರವನ್ನ ತಿರಸ್ಕರಿಸುವ ಸಂಕೇತವಾಗಿ ಮನುಸ್ಮೃತಿಯನ್ನ ಸುಟ್ಟಾಕಿದ್ರು. ಮಹಾಡ್ ಕೆರೆ ಸತ್ಯಾಗ್ರಹದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಹಾಡ್ ಸತ್ಯಾಗ್ರಹವು ಸಾರ್ವಜನಿಕ ಕೆರೆ ನೀರನ್ನ ಅಸ್ಪೃಶ್ಯರು ಬಳಸುವ ಹಕ್ಕನ್ನ ಪ್ರತಿಪಾದಿಸೋಕೆ ಮಾನವೀಯತೆಯ ಮತ್ತು ಘನತೆಯನ್ನ ಅಳವಡಿಸಿಕೊಳ್ಳುವಂತ ಹೋರಾಟ ಆಗಿತ್ತು. ಮಹಿಳಾ ಹಕ್ಕುಗಳು ಮತ್ತು ವಿಮೋಚನೆಯ ಕಟ್ಟ ಪ್ರತಿಪಾದಕರಾದಂಥ ಬಾಬಾ ಸಾಹೇಬರಿಗೆ ಇಂಥ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಾಕಿದ್ರು. ಆದ್ರೆ ಈಗ ಬಿಜೆಪಿಗರು ಮತ್ತೊಮ್ಮೆ ಅದನ್ನ ಮುನ್ನೆಲೆಗೆ ತರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ಅಮೆರಿಕ, ಐರಿಷ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಸೋವಿಯತ್ ಸಂವಿಧಾನಗಳಲ್ಲಿ ಇರುವಂತಹ ಅನೇಕ ಅಂಶಗಳನ್ನ ಮತ್ತು ಸಿದ್ಧಾಂತಗಳನ್ನ ಎರವಲು ಪಡೆದು ನಮ್ಮ ಸಂವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಜನತೆಗೆ ಸಮಾನತೆಯ ಹಕ್ಕುಗಳಿಂದ, ಸ್ವಾತಂತ್ರ್ಯದ ಹಕ್ಕುಗಳಿಂದ ವಂಚಿತರಾಗಿದ್ರು. ಆದರೆ ಸ್ವಾತಂತ್ರ್ಯ ಹೋರಾಟ, ಸಾಮಾಜಿಕ ಮತ್ತು ಸಿವಿಲ್ ಹಕ್ಕುಗಳಿಂದಾಗಿ ನಡೆದಂತಹ ಹೋರಾಟಗಳಿಂದ ಭಾರತದ ಜನತೆಗೆ ಈ ಹಕ್ಕುಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಯಿತು. ಈಗಿನ ಹೋರಾಟಗಳೇ ಮುಂದೆ ಸಂವಿಧಾನ ರಚನೆಗೂ ಸಹ ಕಾರಣ ಆಗಿದ್ದು. ಇಂತಹ ಸಂವಿಧಾನವನ್ನ, ಭಾರತದ ಸಾರ್ವಭೌಮ ಬೆಳವಣಿಗೆಗೆ ಅಡಿಪಾಯ ಹಾಕಿದ ಸಂವಿಧಾನವನ್ನ ಅಲ್ಲೆಗೆಳೆದು ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಮುನ್ನೆಲೆಗೆ ತರೋ ಪ್ರಯತ್ನಗಳು ನಡೀತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.